ರಿಪೋರ್ಟ್ದಾಗ ಭಾಲ್ಕಿದೆಲ್ಲ ದುಡ್ಡು ಬಂದವು, ಭಾಲ್ಕಿದ ದುಡ್ಡೆಲ್ಲ ಎಂಟ್ರಿ ಆಗ್ಲತ್ತಾವ. ಆದಾಗ ಇವಾಗದು ಬಸವ ಕಲ್ಯಾಣದಾಗ ನೋ, ಯಾಕಂದ್ರೆ ಇವಾಗ ಚಬ್ಕ ತೊಗೊಂಡು ಹೊಡ್ಕೊಂಡಾಗಲ್ಲ. ಫಾರ್ಮರ್ಸ್ ಇನ್ ದಿ ಭಾಲ್ಕಿ ಏರಿಯಾ ಕ್ಯಾನ್ ರಿಸೀವ್ ಕಾಂಪೆನ್ಸೇಷನ್ ಎಲ್ಲ ದುಡ್ಡು ಸಿಗ್ತಾ ಇದೆ ಅವಾಗ. ಆದಾಗ ಬಸವ ಕಲ್ಯಾಣದಾಗ ಯಾಕಿಲ್ಲ? ನಾವೇನ್ ತಪ್ಪು ಮಾಡಿದೇವ? ನಮ್ ಬಸವ ಕಲ್ಯಾಣ ಜನ ಬಿಜೆಪಿಗೂ ಓಟ್ ಕೊಟ್ಟಾಗ, ಕಾಂಗ್ರೆಸ್ಗೂ ಓಟ್ ಕೊಟ್ಟಾಗ ತಪ್ಪೇನ್ ಮಾಡ್ಯಾಗ? ನಮಗೆ ಯಾಕೆ ಬಂದಿಲ್ಲ ಅಂಬೋದು ನಮ್ದೊಂದು ಪ್ರಶ್ನೆ. ಅದೇ ರೀತಿ ಇಲ್ಲಿ ಒಂದು ವಿಡಿಯೋದಾಗ ಹೇಳ್ತಾರ, ಏನ್ ಹೇಳ್ತಾರ ನೋಡಿ. ये देखो अವಾಗ ಏನ್ ಹೇಳ್ತಾರ, शेतकरी बंधूनो तुमचं काय बी नुकसान झालं, मुख्यमंत्री करू दो नाही करू दो, शगणू सलगर तुमच्यासाठी हाय. ओके, मीटिंगी केलं नाही शगणू सलगर, कुठं गेलं त्यांनी? खाली शर्ट काढून मागवून खावले कसं? मीटिंगी नाही केलं ना बसव कल्याण तालुका पंचायत, ना तिथं ना हिथं, ओनली मार्केटिंग. मराठा लोगों का वोट प्रचार लेके वोट लेना बोलने का एक गिमिक है. मैं क्या बोलूं, मराठी पे प्रेम है, तुम्हाला मराठी मध्ये प्रेम है तो पहले इनको तो दिला दो ना, ये किसानों को मीटिंग तो करो. ये मराठा बेल्ट में कितना लॉस हो गए, क्या हो गए, मीटिंग ही नहीं करे. अभी मराठी में आगे तेलुगु में भाषण देते हैं, चिंता नहीं करा. हाँ, ना करू दे, मुख्यमंत्री करू दे नाही करू दे, मी माझा बापूचा खेत विकून तुम्हाला देताय बोलगाव. पहिले बोलताय प्लॉट नाही, क्या तुझं बापाचं विकताय? दिए गए मुख्यमंत्री पासून आनंद है, ये मैं बोल रहा हूं. मेरा झगड़ा नहीं है शगनों से, ऐसे क्यों बोलता है ये मेरे को समझ में नहीं आता है. क्या प्रॉब्लम क्या है? धूप में भाग ले चपका. पहले 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 शगनों हमको फोन करता था तो वो सोलापुर से क्यों बोलाने की जरूरत था? हम ही 4 लोग जाते थे, हम ही जाके मारते थे, उसमें क्या फर्क पड़ेगा? अच्छा काम करेगा किसानों के वास्ते तो हम भी मदद करते थे, कोई प्रॉब्लम नहीं है, कर लेंगे वो जो करना है करो. उसकी बात विजय सिंह जी का स्टेटमेंट देखा तुम, देखो इनो कैसा बताते. हाँ, 8,500 ನಮ್ಮ ಕಡೆಯಿಂದ 8,500 ಮಾಡ್ತೀವಿ, ಮತ್ತೆ ಇನ್ಶೂರೆನ್ಸ್ ಕೊಡಿಸ್ತೀವಿ ಅಂತ ಹೇಳಿದ್ರು. ಇದೆಲ್ಲ ಆದ್ಮೇಲೆ ಅನೌನ್ಸ್ ಮಾಡಿ ಒಂದೇ ದಿನ ಆಯ್ತು, ಅದಾದ್ಮೇಲೆ ಇವ್ರು ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆ ಯಾಕೆ ಕೈ ತೋರಿಸ್ಕೊಳಕ್ ಮಾಡಿದ್ರ, ಯಾಕೆ ಮಾಡಿದ್ರು ಅಂತ ನಮ್ಗೆ ಗೊತ್ತಾಗ್ತದೆ. ನಾವೇನು ಅನೌನ್ಸ್ ಮಾಡಿರ್ಲಿಲ್ಲ ಅಂದ್ರೆ ಅವ್ರು ಪ್ರತಿಭಟನೆ ಮಾಡಿದ್ರೆ ಪರವಾಗಿಲ್ಲ, ಒಪ್ಕೊಳ್ತೀವಿ. ಆದ್ರೆ ಅನೌನ್ಸ್ ಮಾಡಾದ್ಮೇಲೆ ಪ್ರತಿಭಟನೆ ಮಾಡೋದು ನನಗೆ ಅರ್ಥ ಆಗಿಲ್ಲ. ಒಂದು ಸೆಕೆಂಡ್, ಅವರು ಅದು ಏನೋ ಹೊಡ್ಸ್ಕೊಂಡ್ರು ಬಾರಿ ಕೊಡಿಲ್ಲ, ಹೌದಲ್ವಾ? ಅದರಿಂದ ಏನು ಉಪಯೋಗ ಆಯ್ತು? ಹಾ, ಉಪಯೋಗ ಮೀಟಿಂಗೇ ಮಾಡಿಲ್ಲ ಅವರು, ಅವಾಗ ಮೀಟಿಂಗೇ ಮಾಡಿಲ್ಲ ಅಂಬದು ಇವಾಗ ಬಿ ಗೊತ್ತಿಲ್ಲ, ಇವಾಗ ಬಿ ಗೊತ್ತಿಲ್ಲ ಇದು ಮೀಟಿಂಗ್ ಮಾಡಿಲ್ಲ ಅಂಬದು. ಹಾ, ಅವಾಗ ನ್ಯೂಸ್ ಮಾಡಕ್ ಮಾಡಿದ್ರು, ಅವಾಗ ಇವಾಗ ಕತ್ತಿ ಹೇಳತ್ತರು. ವಿಜಯ್ ಸಿಂಗ್ ಅವರೇ, ನೀವು ಜವಾಬ್ದಾರಿ ವ್ಯಕ್ತಿ ಇದ್ರಿ, ನಿಮಗೂ ಜನ ಓಟ್ ಕೊಟ್ಟಾಗ ಒಂದ್ ಬಸವ ಕಲ್ಯಾಣ್ MLA मीटिंगे ಮಾಡಿಲ್ಲ, ಸರ್ಕಾರ ಪ್ರಸ್ತಾವನೆ ಕಳಿಸಿಲ್ಲ. मी तुमचं संकट हो, ನಾ ನಿಮ್ ಸಂಕಟ ಇರ್ತೀನಿ, ನಾ ಎರಡೇ ದಿನದಾಗ ನಾ ಶಗಣ ಸಲ್ಗಾರ್ ನಾ ನಿಮ್ ಸಂಕಟ ಇರ್ತೀನಿ. ಹಾಗೆ ಸಂಕಟ ಇರ್ಲಿಕ್ಕೆ ಮಂದಿ ಓಟ್ ಹಾಕ್ಯಾವ, ಸಂಕಟ ಇರ್ತಾವಂತ ಇರ್ತೆ ಅಂತ ಓಟ್ ಹಾಕ್ಯಾವಪ್ಪ. ಜನಪ್ರತಿನಿಧಿ ಅಂದ್ರೆ ನಮ್ ಸೇವಕ್ ನೀನು, ಆದ್ರೆ ಮೀಟಿಂಗ್ ಯಾಕೆ ಮಾಡಿಲ್ಲ? ಮಲ್ಲಿಕಾರ್ಜುನ್ ಖೂಬನ್ ಸ್ಪಷ್ಟ ಪ್ರಶ್ನೆ. ವಿಜಯ್ ಸಿಂಗ್ ಅವ್ರಿಗೆ ಇದು ಕೇಳಲ್ಲ ಹೋಗಿ, ಯಾಕಂದ್ರೆ ಇವ್ರಿಗೂ ಏನ್ ನೀ ಹಿಂಗ್ ಮಾಡ ನಾ ಹಿಂಗ್ ಮಾಡ್ತಾ ಅಂದಾಗ ಇವ್ರು ಯಾಕೆ ಕೇಳಿಲ್ಲ? ಇವ್ರಿಗೆ ಬಿ ನನ್ ಪ್ರಶ್ನೆ ಅದ. ಇಲ್ಲಿ ಒಂದ್ ಬಿ ಸರ್ಕಾರ ಖಾಲಿ ಒಂದ್ ಪತ್ರ ಕೊಟ್ಟಾಗ ಆಗಲ್ಲ. ಎಷ್ಟು ರೋಡ್ ಡ್ಯಾಮೇಜ್ ಅದು, ಎಷ್ಟು ಸಾಲಿಗಳು ಡ್ಯಾಮೇಜ್ ಅದು, ಅಂಗನವಾಡಿ ಏನಾಯ್ತು, ವೆಟರ್ನರಿ ಹಾಸ್ಪಿಟಲ್ ಏನಾಯ್ತು, ಹೊಲಗಳು ಎಷ್ಟು ಕೊಚ್ಕೊಂಡು ಹೋದು, ಕೆರೆಗಳು ಎಷ್ಟು ದೀಪದಾಗ ಇದ್ದೀವಿ, ನಾಲಗಳು ಮುಚ್ಚೋದು ಮಳಿ ಬಂದಿ, ಹೊಲದಾಗ ನೀರ್ ಹೋಗಿ ಮಣ್ಣು ಎಷ್ಟು ಹೋಯ್ತು. ರೈತರ ಬಗ್ಗೆ ಕಾಳಜಿ ಇದ್ದಾಗ ರೈತರಿಗೆ ಕರ್ಕೊಂಡು ಬರ್ಬೇಕು. ಅದ್ರ ಬಾದ್ ಇದು ಮುಂದಿನ ಸ್ವಲ್ಪ ಕೇಳಕ್ ನೀವು ಶಾಂತಿ ಸಿಕ್ಕಂಗೆ ಕೆಲಸ ಮಾಡಬೇಕು, ಹೊರತು ಅವ್ರಿಗೆ ಮತ್ತೆ ಕನ್ಫ್ಯೂಸ್ ಮಾಡೋದು ಕೆಲಸ ಮಾಡಿದ್ರೆ ಒಳ್ಳೇದಿಲ್ಲ ಅಂತ ನನ್ನ ಭಾವನೆ. ಅರ್ಥ ಆಗಿಲ್ಲ, ನಮಗೆ ಅರ್ಥ ಆಗ್ಯಾವ, ಅದು ನಾ ಹೇಳ್ತೀನಿ ಏನಪ್ಪ ಅಂಬೋದು. ಮಹಾರಾಷ್ಟ್ರದಾಗ ದುಡ್ಡು ಬಂತು, ಶಾಸಕರಿಗೆ ಪತ್ತಿಗೆ ಎಷ್ಟು ಮಂದಿಗೆ ಬರ್ದಾಗ ಎಗೊತ್ತು ಬರ್ದಾಗ ರೈತರಿಗೆ ಸೆಲೆಕ್ಟ್. ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಚೆಲುವೇರಾಯ ಸ್ವಾಮಿಗೆ ಎಷ್ಟು ಪತ್ರ ಬರ್ದರು, ಮುಖ್ಯಮಂತ್ರಿಗೆ ಎಷ್ಟು ಪತ್ರ ಬರ್ದರು, ಈಶ್ವರ್ ಖಂಡ್ರೆ ಸಾಹೇಬ್ರಿಗೆ ಎಷ್ಟು ಪತ್ರ ಬರ್ದರು, ಈ ಭಾಗದ ಲೀಡರ್ಗಳಿಗೆ ಎಷ್ಟು ಪತ್ರ ಬರ್ದರು, ಮತ್ತೆ ಎಷ್ಟು ಮೀಟಿಂಗ್ ಮಾಡಿ ಎಷ್ಟು ಲಾಸ್ ಆಗ್ಯದ ಅಂಬದು ಆ ಪ್ರತಿಭಟನೆದಾಗ ಯಾಕೆ ಹೇಳಲ್ ಹೋಗ್ಯಾಗ?
ಪ್ರತಿಭಟನೆದಾಗ ಅದು ಮಾತು ಯಾಕೆ ಹೇಳಲ್ ಹೋಗ್ಯಾಗ ಅಂಬೋದು ನನ್ನ ಒಂದು ಪ್ರಶ್ನೆ. ವೈಶ್ಯವಾಟಿಕೆ ಬಗ್ಗೆ ಏನು ಮಾತಾಡ್ದಾಗ ಅಂದಾಗ ಕಲ್ಯಾಣ ಕರ್ನಾಟಕ ಭಾಗದಾಗ ರೈತರು ಬಹಳ ಕಷ್ಟದಾಗ, ಜನ ಬಡವ್ರಾಗ, ಇಂಥ ಸಮಯದಾಗ ಸಾಕಷ್ಟು ಹೆಣ್ಣು ಮಕ್ಕಳು ವೈಶ್ಯವಾಟಿಕೆ ಕಿಡಿಲತ್ತಾಗ ಪಾಪ ಅವ್ರ ಹೊಟ್ಟಿ ತುಂಬ್ಕೊಲಕ್ ಬದುಕ್ಲಕ್ಕ ಅಂತ ಹೇಳಿದ್ರು. ನಾ ಬೇಕಂದಾಗ ಹೋಗಿ ನಾ ತೋರಿಸ್ತೀನಿ ಅವ್ರ ಬಗದಾಗ ಅಂತ ಹೇಳಿದಾಗ ಎಕ್ಸಾಂಪಲ್. ನಾನೇನಂತೀನಿ, ಇಂಥ ಘಟನೆಗಳು ಈ ದೇಶದಾಗಿಲ್ಲ, ಈ ಜಗತ್ತಿನಾಗ ಆಗ್ಬಾರ್ದು. ಕಲ್ಯಾಣ ಕರ್ನಾಟಕ ಭಾಗ ಅಲ್ಲ, ದೇಶದಾಗಿಲ್ಲ, ಪ್ರಪಂಚದಾಗೆ ಆಗ್ಬಾರ್ದು, ಜಗತ್ತಿನಾಗ ಆಗ್ಬಾರ್ದು ಇಂಥ ಕೆಲಸ. ರೈತರು ಯಾವಾಗ ಇಂಥ ಕಷ್ಟದಾಗಿದ್ದು ವೈಶ್ಯವಾಟಿಕೆ ಮಾಡ್ತಾರೆ ಅಂತ ಅವ್ರಿಗೆ ಏನು ಹೇಳ್ಯಾಗ, ನಾ ಅವ್ರೀಗ ಒಂದ್ ಪ್ರಶ್ನೆ ಕೇಳ್ತೀನಿ. ಏನಪ್ಪಾ ಅಂದ್ರೆ, ಎಲ್ಲಿ ತಾವ್ ಎಲ್ಲಿ ನೋಡಿರಿ, ಅದಕ್ಕೆ ಪತ್ರಿಕೆ ಯಾಕೆ ಬರ್ದಿಲ್ಲ? ಇಷ್ಟು ದಿನ ಏನು ಮಾಡಿದ್ರಿ, ಡ್ಯಾನ್ಸ್ ಮಾಡಿದ್ರಿ, ಪತ್ರಿಕೆ ಯಾಕೆ ಬರ್ದಿಲ್ಲ? ಏನ್ ನಿನ್ನೆ ನೋಡಿದ್ರಿ? ಇದು ಆಗ ದಿನನೇ ಕೊನಾಯ್ತು ಅವ್ರೀಗ, ರಾತ್ರಿ ನೋಡ್ಯಾಗ ಮುಂಜಾನೆ ಹೇಳತ್ತಾಗ. ಇಷ್ಟು ದಿನ ಅವ್ರು ಏನ್ ಮಾಡಿದ್ರು? ಒಂದು ಜವಾಬ್ದಾರಿ ವ್ಯಕ್ತಿಕ್ಕಿ ಇಂಥ ಘಟನೆ ನಡೆದದಂತ ಮುಖ್ಯಮಂತ್ರಿ ಗಮನಕ್ಕೆ ಬಗೆದಿತ್ತು, ಮಹಿಳಾ ಆಯೋಗಕ್ಕೆ ಬಗೆದಿತ್ತು, ಪ್ರಧಾನ ಮಂತ್ರಿ ಹೋಗಿ ಬಗೆದಿತ್ತು, ವುಮೆನ್ ಅಂಡ್ ಚಿಲ್ಡ್ರನ್ಸ್ ಮಿನಿಸ್ಟರ್ ಹೋಗಿ ಗಮನಕ್ಕೆ ತಗದಿತ್ತು, ಪತ್ರಿಕೆದಾಗ ಹೇಳದಿತ್ತು. ಅಲ್ಲಿ ಭಾಷಣದಾಗ ಹೇಳಕ್ ಯಾಕಪ್ಪ ಹೇಳ್ಯಾಗ? ನಾ ಹೋಗಿ ಈಗ ಪತ್ರಿಕೆ ಬಗಿತೀನಿ, ಮುಖ್ಯಮಂತ್ರಿ ಹೋಗಿ ಬಗಿತೀನಿ, ವುಮೆನ್ಸ್ ಅಂಡ್ ಚಿಲ್ಡ್ರನ್ ಡಿಪಾರ್ಟ್ಮೆಂಟ್ ಬಗಿತೀನಿ, ಪ್ರಧಾನ ಮಂತ್ರಿ ಹೋಗಿ ಬಗಿತೀನಿ. ಅದು ಎಲ್ಲಿ ಆಗ್ಯದ ಹಿಂಗ, ಅದು ಅವ್ರ ಬಲ್ ಸಬೂತ್ ಅದ, ಚೆಕ್ ಮಾಡ್ರಿ. ಅಂತದ್ದು ನಮ್ ಏರಿಯಾದಾಗ ಆಗ್ಬಾರ್ದು, ಅದಕ್ಕೆ ಕಡಿವಾಣ ಹಾಕ್ರಿ ಅಂತ ನಾ ಮನವಿ ಮಾಡ್ತೀನಿ. ನಾ ಸತ್ಯ ಏನದ ಇಂಥವ್ ಆಗ್ಬಾರ್ದು. ನಾ ಯಾಕೆ ಹೇಳ್ಯಾಗ ಅಂತ ನಾ ಆರೋಪ ಮಾಡ್ತಾ ಇಲ್ಲ, ಏನ್ ಸತ್ಯಾಂಶದ ಅವ್ರ ಸುಮ್ ಯಾಕೆ ಕುಂತು ಏನ್ ಪ್ರಚಾರ ಸಲಕ್ಕೆ ಹೇಳ್ಯಾಗ? ಯಾವ ಊರಾಗ ಆಗ್ಯದ ವೈಶ್ಯವಾಟಿಕೆ, ಒಂದ್ ಕೇಸ್ ಅವ್ರಿಗೆ ಎದಾಗ ಬಂದದ, ನಾ ಕೇಸ್ ಸಮೇತ ಮುಖ್ಯಮಂತ್ರಿ ತೋರಿಸ್ತೀನಿ ಅಂದಾಗ ಓಕೆ, ಅಂತದ್ ಆಗ್ಬಾರ್ದು, ಅದಕ್ಕೆ ನಾವು ಭೀ ಖಂಡನೆ ಆಗ್ಬಾರ್ದು. ಲೆಕ್ಕಿನ್ ಎಲ್ಲಿ ಜಾಗ, ಊರ್, ಪತ್ರ ಬಗಿಬೇಕು. ಇದು ನಂದು ಒಂದು. ಎರಡನೇದು ಹೇಳ್ತಾಗ, ಎಕ್ಸೈಸ್ ಶರೀಮಾಗ್ಲತ್ತಗ ಆದಾಗ ಹಾಲ, ನಮ್ಮ ಹಾಲ ರೈತರು ಬಹಳ ಕಷ್ಟದಾಗದ, ಹಾಲಿಗೆ ಕಿಮ್ಮತ್ ಹೆಚ್ಚಿಗಾಗಬೇಕು. ಶರೀಮಾಗಲ್ದಾಗ ಕುಂಡಿ ಮ್ಯಾಗ ಓದಿಲ್ಲತ್ತಾಗ ಅಂತ ಇದು ವರ್ಡ್ ಅದನ್ನ ನಾ ಬಾಯಿಲ್ ಅನ್ಬೇಡಿದ್ದು. ಒಂದು MLA ಆಗಿ ಅವ್ಗ ಅಂದಿದ್ ನಾ ಅಲ್ಲತ್ತಿದ, ಇದು ಅವಾಗ ಶೋಭಾ ಕೊಡ್ತದ. ವಿಚಾರ ಮಾಡ್ರಿ, ಬಸವ ಕಲ್ಯಾಣ್ ಜನತೆ ಮಹಾ ಜನತೆ, ಅವಾಗ ಏನು ವರ್ಡ್ ಯೂಸ್ ಮಾಡ್ತಾಗ ನೀವು ವಿಚಾರ ಮಾಡ್ರಿ. ಮತ್ತ ಭಾರತೀಯ ಜನತಾ ಪಾರ್ಟಿದವ್ರಿಗೆ ಒಂದು ಮನವಿ ಮಾಡ್ತೀವಿ, ಏನು ಅದು ರೈತರಿದಿತ್ತ ನಿಮ್ಮದು ಸ್ಟ್ರೈಕ್, ರೈತರಿಗೆ ಹಾಡ ಯಾಕಿದ್ದಿಲ್ಲ? ಶಗಣುಂದಿ ಹಾಡ ಯಾಕಿತ್ತು? ಬಿಜೆಪಿದೇ ಇತ್ತು, ಬಿಜೆಪಿದಾಗ ರೈತರು ಸ್ಟ್ರೈಕ್ ಮಾಡಿದ ರೈತರು ನಾಯಕ ಹಾಡಾನೇ ಇದ್ದಿಲ್ಲ, DJ ಇದ್ದಿ, ಇವಾಗ ಡ್ಯಾನ್ಸ್ ಹೊಡಿಲತ್ತಾಗ ಸಮಥಿಂಗ್ ಏನೋ ಗಡ್ಬಡ್. ಅದು ನನಗ್ ತಿಳಿದಿದ್ದು, ನಾ ಅಂತ ದೊಡ್ಡ ಮನುಷ್ಯ ಅಲ್ಲ, ನಾ ಹೇಳ್ತಾ ಇದ್ದೀನಿ. ಅದೇ ರೀತಿ ಹಕೀಕತ್ ಕಿಸಾನ್ ಅಂತಂದು ಭಾಷೆ ನೋಡಿಲತ್ತಾಗ, ಅದ ಒಳಗೆ ಒಬ್ಬರು ಬಿ ಇಲ್ಲ ಹಕೀಕತ್ ಕಿಸಾನ್. ಅವಾಗೇನ್ ಮ್ಯಾಕ್ ಕುಂತಾಗ ನೋಡ್ರಿ ನಿಮಗ್ ತೋರಿಸ್ತಾ ಇಲ್ಲ ಒಂದ್ ಮಾತು. ಹೀಗಾಗಿ ಇದು ನಾ ಏನಂತ ಇದ್ದೀನಿ, ಇದು ಖಂಡನೆ ಅಂತಲ್ಲ, ಎಲ್ಲಿ ಆಗ್ಲತ್ತದ, ಯಾವ ಊರಾಗ ಆಗ್ಲತ್ತದ ವೈಶ್ಯವಾಟಿಕೆ, ಅದ್ರ ಬಗ್ಗೆ ಹೋಗಾರಿ, ಅದ್ರ ಬಗ್ಗೆ NGOಗಳಿಗೆ ಕರೀರಿ, ಸಪೋರ್ಟ್ ತಗೊಂಬಾರಿ, ಅಂತ ಆಗ್ಬಿಡಲ್ದಾಗ ನೋಡ್ಕೊಂಬಾರಿ. ಯಾಕಂದ್ರೆ ನಾವು ಶರಣಗ್ ನಾಡ್ದು ಎಲ್ಲರೂ ಅವ್ರ ಪ್ರತಿನಿಧಿ ಗೆದ್ದೋರಾಗ, ನಾವು ಸೋತಿದೋಗಿದ್ದೆವು, ತಾವೆಲ್ಲ ಇಲ್ಲಿ ಇದ್ದಂತ ಓಟ್ ಹಾಕ್ಸಿದ್ರಿ. ನಾನ್ ನಂಬೋದು ಒಂದೇ ಇದು, ಎಲ್ಲೋ ಒಂದು ಹೆಣ್ಮಕ್ಳಿಗ ಒಂದು ಮನ್ಸಿಗೆ ನೋವು ಆಗಪ್ಲಿ, ನಮ್ಮ ತಾಯಂದಿರೀಗ, ನಮ್ಮ ಅಕ್ಕದಿರೀಗ, ನಮ್ಮ ತಂಗಿದರೀಗ ಎಲ್ಲ ಇದು ಶೋಭೆ ಕೊಡಲ್ಲ ಅಂಬೋದು ಒಂದು ಮಾತು. ಇವಾಗ ಹೇಳ್ತಾಗ ನಾ ರೈತರಿಗೂ ನಾ ಹೇಳ್ತೀನಿ, ಇವಾಗ ಯಾರ್ಯಾರ ರೈತರಾಗ ಎಷ್ಟು ಬಿತ್ತಾಗ ಒಂದು ಟ್ರ್ಯಾಕ್ಟರ್ ತೊಗೊಂಡು ನಾಟಕಲ್ಲ ಕಾಂಟ್ರಾಕ್ಟ್ ಕೆಲಸ ಮಾಡ. ಬಸವ ಕಲ್ಯಾಣಕ್ಕೆ ಬಂದ್ಮ್ಯಾಗ ಒಳ್ಳೆ ಕಾಂಟ್ರಾಕ್ಟರ್ ಸುಮಾರು 300 ಕೋಟಿ ರೂಪಾಯಿ ಕೆಲಸಗಳು ಬೇರೆ ಬೇರೆ ಹೆಸರು ಮ್ಯಾಗ ಮಾಡಿದಾಗ ಆದಿ ಒಳ್ಳೇದಾಗ್ಯದ. ಕಾಂಟ್ರಾಕ್ಟರ್ ಆಗ್ಯಾಗ ನಮ್ದು ಇತಿಹಾಸ ಇಲ್ಲ, ಕಾಂಟ್ರಾಕ್ಟರ್ ಯಾಕೆ ಆಗ್ಯಾಗ ಅಂತ ಬಿ ಇಲ್ಲ, ಏನ್ ಬಿ ಇಲ್ಲ. ನಮ್ಮ ರೈತರಿಗೆ ರೊಕ್ಕ ಯಾಕೆ ಇಸ್ಕೊಟ್ಟಿಲ್ಲ, ಬಗೆಯಾಗ ಯಾಕೆ ಕೊಟ್ಟಿಲ್ಲ. ಅದೇ ರೀತಿ ಜಗದ್ಗುರುಗಳ ಕಾರ್ಯಕ್ರಮದಾಗ ಬಿಜಿ ಇದ್ರು, ಆದ್ರೆ ರೈತರ ಭಾಗದಾಗ ಭಾಷಣ ಮಾಡಿದ್ರು, ಪತ್ರಕ್ಕೆ ಬಗ್ದಿಲ್ಲ. ನೋಟಿನ ಮ್ಯಾಗ ನಂಬರ್ ಇದ್ದಿಲ್ಲ ಅಂದಾಗ ಅದು ಜಾಲಿ ನೋಟ್ ಅಂತ, ಅದಕ್ಕೆ ನೋಟಿನ ಮ್ಯಾಗ ನಂಬರ್ ಇದ್ದಿಲ್ಲ ಅಂದ್ರೆ ಜಾಲಿ ನೋಟ್ ಅಂತ. ಹಂಗ ನಾವ್ ಎಡ್ ಬಿ ಭಾಷಣ ಮಾಡ್ಲಿ ಅದಕ್ಕೆ ನಾಟಕ ಅಂತ. 100 बके 1 लिखे, बाबा साहब बनाए सो जो कानून है, वो कानून के अंदर जो सेक्शन है वो डाल के लिखना पड़ता है. कितना करोड़ का नुकसान हो गए. जब मेरे पीरियड में भी हो गया था तो मैं एरोप्लेन लेके एरियल सर्वे किया था, मैं माननीय मुख्यमंत्री जी भी सर्वे किए थे, मैं डेटा बनाया था कितना कितना नुकसान हो गया, बॉडी कितने खराब हो गए, खेत कितना गया, मिट्टी से ढकल के कितना गया, तुअर कितना गया, हर चीज का मैंने रिपोर्ट बनाया था. जानवर कितने गए थे, इसमें हमारे को क्या चाहिए, ये रिपोर्ट इन्हों लिख के सो कहा है. इन्हों सरकार को लिखना, कौन सा तो एक दूसरे का लिख के सो ला के बताना, ये गलत है. और हेवी रेन के लिए अभी कल भी हम देखिए, देखो यहाँ स्ट्राइक हो गए. कल आपका प्रेस में मैं देखा, प्रिंट मीडिया में, जो हमारे किसान 3200 रुपये टन
शुगर केन के लिए रेट देवो बोल के बोले, देना चाहिए हमारा हिसाब से. ಕೊಡ್ಲೇಬೇಕು ರೈತರಿಗೆ. ಹುಮನಾಬಾದ್ದಾಗ ನೋಡಿದಾಗ ಈಗ ಒಳ್ಳೆ ರೈತರಿಂದ ಇಬ್ಬರು ಪಾರ್ಟಿದವ್ರು ಬಿಜೆಪಿ ಕಾಂಗ್ರೆಸ್ ಎಲ್ಲರೂ ಕಲ್ತಿ ರೈತರಿಗೆ ಸಪೋರ್ಟ್ ಮಾಡಿದಂತ ದೃಶ್ಯಗಳು ಕಾಣಿಸ್ತಾ ಇದ್ದಾವ. ಓಕೆ, 3,200 ಕೊಡ್ರಿ, 3,500 ಕೊಡ್ರಿ, ಸೆಂಟ್ರಲ್ ಇಂದ ಸಬ್ಸಿಡಿ ಕೊಡ್ರಿ, ಟೆಕ್ನಾಲಜಿ ಕೊಡ್ರಿ, ಲೇಕಿನ್ ರೈತರಿಗೆ ಸಪೋರ್ಟ್ ಮಾಡ್ರಿ ಎಂಬುದು ನಮ್ಮದೊಂದು ಮನವಿ ಇದೆ. ನೀವು ಇಷ್ಟೆಲ್ಲ ಏರಿಯಲ್ ಸರ್ವೆ ಬಸವ ಕಲ್ಯಾಣದಾಗ ನಾವು ಕೂಡ ನಮ್ಮ ಅಧಿಕಾರ ಪೀರಿಯಡ್ದಾಗ ಇಂಥ ಪರಿಸ್ಥಿತಿ ಬಂತು, ಗವರ್ನಮೆಂಟಿಗೆ ಬರ್ದಿಲ್ಲ, ಮಹಾರಾಷ್ಟ್ರ ಮಾದರಿದಾಗ ಮಾಡ್ಬೇಕು ಅಂತ ಇವೆಲ್ಲ ಭಾಷಣ ಮಾಡಿದವು. ಆನಂದ್ ಪಾಟೀಲ್ ಒಂದು ಪ್ರೆಸ್ ಮೀಟ್ ಮಾಡಿದನು, ಈಗ ಇವಾಗ ಪ್ರೆಸ್ ಮೀಟ್ ಮಾಡ್ತಾರೆ. ನಾ ಏನಲ್ಲತೀನಿ, ಆನಂದ್ ಪಾಟೀಲ್ ಅವ್ರೀಗ ನೀವೆಲ್ಲ ಭಾಷಣ ಕೊಡ್ಲತ್ತೀರಿ, ನೀವು ಬಿ ಜಲ್ದಿ ತಂದು ಭಾಲ್ಕಿಗೆ ಫಸ್ಟ್ ಯಾಕೆ ಕೊಟ್ಟರಿ? ಶರಣಗ ನಾಡದ ಭಾಲ್ಕಿದಾಗ ದೊಡ್ಡ ಮಂತ್ರಿ ಯಾಗ ನಮ್ದು ಈಶ್ವರ ಅಣ್ಣವರು, ಅವಾಗ ಹಿಂದಿನ ತಗೋಬೇಕು, ನಮಗ್ ಪೈಲೆ ಕೊಡ್ಬೇಕು. ಯಾಕಂದ್ರೆ ಕಷ್ಟದಾಗ ಸಣ್ಣ ಹೋಗದಾಗ ಬಸವ ಕಲ್ಯಾಣ್ ಶರಣಗ ನಾಡ್ ಮಂದಿ ಹೇಗಂತ ನೀವು ಆನಂದ್ ಪಾಟೀಲ, ವಿಜಯ್ ಸಿಂಗ್ ಅವರು ಹೋಗೋದಿತ್ತು, ಇವಾಗ ಯಾಕೆ ಹೋಗಿಲ್ಲ ನನ್ನ ಪ್ರಶ್ನೆ. ಅವು ವೈಯಕ್ತಿಕ ಹೋಗುದು ಏನವ ಎಲ್ಲ ಪಾರ್ಟಿ ಟು ಪಾರ್ಟಿ ಅವಾಗ ಏನ್ ಬೇಕಾಗಿದ್ದು ಮಾತಾಡ್ಕೊಲ್ಲ, ನಾ ಮಾತಾಡಲ್ಲ. ಅದೇ ರೀತಿ ನಮ್ ಶಿವಾನಂದ ಪಾಟೀಲ್ಗೂ ಕೂಡ ರೈತರದು ಫ್ಯಾಕ್ಟರಿದಾಗ ಈ ಕಾರ್ಖಾನೆ ಶುಗರ್ದು ಎಲ್ಲ ಹೇಳಿದಾಗ ನಾನ್ ನಂಬೋದು ಒಂದೇ, ಶರಣು ಸಲ್ಗಾಗ ಒಂದ್ ಸ್ಟೇಟ್ಮೆಂಟ್ ನಾ ಕೇಳಿದ ಫ್ಯಾಕ್ಟ್ರಿ ಹೆಚ್ಚಾಗ ಅಂತ, ಶುಗರ್ ಫ್ಯಾಕ್ಟ್ರಿ ಹೆಚ್ಚಾಗ ಬಸವ ಕನ್ನಡದಾಗ ಎಲ್ಲಿ ಹಚ್ಚಾಗ ಹಾಕುಡ್ ಮುತ್ತೆ ಕೇಳ್ಬೇಕು ಅವ್ರಿಗೆ ಕೊನದ. ಯಾಕಂದ್ರೆ ಅವ್ರ ಸ್ಪೀಚ್ದಾಗ ಹೇಳ್ಯಾಕ ಹಾಕುಡ್ದಾಗ ಜಗದ್ಗುರುಗಳಿಗೆ ಹಾನಿ ಮಾಡಿ ಹೇಳ್ಯಾಕ, ನಾ ಇದ್ದಿಲ್ಲ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತೀನಿ. ಆ ಫ್ಯಾಕ್ಟ್ರಿ ಎಲ್ಲಿ ಅದ, ಯಾ ಸರ್ವೆ ನಂಬರ್ದಾಗ ಅದ, ಏನ್ ಇಲ್ಲದ, ಏನ್ ಸಲಗಾಗದಾಗ ಹಚ್ಚಾಗ ನಂಗೆ ಐಡಿಯಾ ಇಲ್ಲ. ಅದು ಬಿ ಪಾಪ ಹೇಳ್ಬೇಕು ಮಂದಿಗೆ ಹಚ್ಚಾಗ ಹಚ್ಚಿಲ್ಲ, ಯಾಕಂದ್ರೆ ಅದು ಬಿ ಏನ್ ನಾಟಕ ಅದನ, ಎಲ್ಲ ಕನ್ಫ್ಯೂಸ್ ಅದ. ನನಗೇನಿಲ್ಲ, ಅವ್ರ ಫ್ಯಾಕ್ಟ್ರಿ ಹಚ್ಚಲಿ, ಗೊತ್ತಿದಾಗ ಆಗ್ಲಿ, ಬಸವ ಕಲ್ಯಾಣದಾಗ ಏನ್ ಬೇಕು ಎಲ್ಲ ಬಿಸ್ನೆಸ್ ಶರಣು ಮಾಡ್ಲಿ, ನಂದು ಏನೂ ಎತ್ರಾಜ್ ಇಲ್ಲ, ನಂದು ಎದಗೊಳಗ್ ಬಿ ಎತ್ರಾಜ್ ಇಲ್ಲ ಅವ್ರಿಗೆ. ನಂದು ಎತ್ರಾಜ್ ಒಂದೇ, ನಮ್ ಬಸವ ಕಲ್ಯಾಣ್ ಜನ ನಿಮಗೆ ಓಟ್ ಕೊಟ್ಟಿದಾಗ ಎಲ್ಲೋ ನೋಡಿದಾಗ ನಮಗ್ ದುಃಖದ ಸಂಗತಿ ಇದೆ. ಈ ರೀತಿ ಆದಾಗ ಅವ್ರ ರೈತರ ಬಗೆದಾಗ ಭಾಷಣ ಮಾಡಿದವು ಲೆಟ್ಟಾಗ ಇಲ್ಲ, ನಾವು ಅದಕ್ಕೆ ತೀವ್ರವಾಗಿ ಖಂಡನೆ ಮಾಡ್ತೇವೆ. ಒಂದ್ ವೇಳೆ ಇವತ್ತು ಡೇಟ್ ಅದ 13, ನಾವು ಒಂದು 3-4 ದಿನ ಒಳಗೆ ಈ ಸಾಟರ್ಡೆ ತನಕ ಟೈಮ್ ಕೊಡ್ತೇವೆ. ಸಾಟರ್ಡೆ ತನಕ ಪರಿಹಾರ ಕೊಟ್ಟಿಲ್ಲ, ನಾವು ಕೂಡ ಹೈವೇ ಬಂದ್ ಮಾಡಿ ಹೋರಾಟ ಮಾಡಿ ಇವರು ನ್ಯಾಯವಾಗಿ ಬದ್ಧವಾಗಿ ಶಾಸಕರು ಪತ್ರ ಬರ್ದಾಗ ಇಲ್ಲ, ಪ್ರಧಾನಮಂತ್ರಿ ಗಮನಕ್ಕೆ ತಂದಾಗ ಇಲ್ಲ, ಅವ್ರ ಶಾಸಕರ ಕಚೇರಿ ಎದುರು ಬಿ ಕೂಡ್ತೇವೆ ಹೋಗಿ, ಮತ್ತ ಹೈವೇ ಬಂದ್ ಮಾಡಿ ಎಷ್ಟು ಸೇವಾ ಮಾಡ್ಕೊಂಡಿಗ, ಅದು ಏನು ಹೊಡ್ಕೊಂಡಾಗಲ್ಲ, ಅದು ಏನ್ ಅದಕ್ಕೆ ಏನಂತಾರಿ ಚಪಕಂಬಲ್ಲ. ಆ ಬುರ್ಬುರ್ ಪೋಚಮ್ಮ ನಾವು ಸಣ್ಣದಿದ್ದಾಗ ಶಾಲೆ ಪೋತ್ರಾಜ್ ತಗ ಮಾಡ್ಕೊಂಡಾಗ ಓಕೆ, ಪೋತ್ರಾಜ್ ಆಗ್ರಿ ಯಾಗ ಆ ಜಾಗ ಆಗ್ರಿ ರೊಕ್ಕ ಇಸ್ಕೊಡ್ರಿ. ನಮ್ಮ ರೈತರಿಗ ಆ ವೈಶ್ಯವಾಟಿಕೆ ಬಗ್ಗೆ ತನಿಖೆ ಮಾಡಿಸ್ಲಿಕ್ಕ ನನ್ನ ಸಂಘಟನೆ ನಡೀರಿ. ನಾವು ಜನತಾದಳದವರು ಬಸವ ಕಲ್ಯಾಣ महाजनते सोशल ऑर्गेनाइजेशन ऑफ बसवा कल्याण, वो वुमेन्स और कोई भी गंदे, जब बसवा कल्याण में ऐसा वर्ड आता है 12th सेंचुरी का हिस्ट्री का गांव में महात्मा बसवेश्वर हिंदू मुस्लिम भाईचारा का गांव में जो वैश्य वाटिके का काम चलता है बोल के जो बता गए, ये हमारे को दुख की बात है. इंक्वायरी करना एमएलए खाली भाषण देने में कुछ नहीं होता है, हम उनको साथ देंगे, ऐसा नहीं होना धरती पे. इसलिए हम आज प्रेस मीट करें. हम उनको खत भी लिखा हूं, मैं अभी पहुंचे नहीं पहुंचे उनका ऑफिस में नहीं मालूम, क्यों कहाँ है कैसा होगा. मेरा बोलना एक ही है, बसवा कल्याण में किसानों का इतना स्ट्राइक करे लेकिन खत एक भी नहीं लिखे, ना मोदी साहब को लिखे. मैं खुद तहसीलदार को लेटर लिखा हूँ, ईओजी को लेटर लिखा हूँ, मीटिंग ही नहीं करे, लेकिन वो मांग लिए बेचारा. पहले बोले तो हम ही मांगते थे 1200 में, एक बोले तो 600 में मांगते थे. 1200 देखो सोलापुर से लाएगा थे, पहले बोले तो हम 4 तो खालिश थे, हम 600 में मांगते. अभी भी आगे, अभी पैसे नहीं है, कल बताना फिर मांगने को गाड़ी चाहिए. हम भाजपा के साथ मांगते कल, क्योंकि पैसे आए नहीं, भालकी को आए, अब क्यों नहीं मांग लेगा. यार दिन बोल को भाषण दिया, मराठी में भाषण दिया, चुप क्यों बेटा. शरणों तो कहीं सुन रहे तो लाइव में भी मैं हाथ जोड़ के बोल रहा तेरे को, तो बसों के लेके एमएलए है, देखता है तेरे आदमी सब देखते हैं, लेकिन पैसे दिला के भाई ಅಕ್ಕ ಇಸ್ಕೊಡೋಣ. ಭಾಷಣ ನೋಡಿ ಏಟ್ ಬೇಕು ಭಾಷಣ ನೋಡಿ ಒಣ ಬ್ರ್ಯಾಂಡಿಂಗ್ ಮಾಡ್ಕೋಬೇಡ. ಕಲ್ಯಾಣದಾಗ ಸೇವಾ ಮಾಡು, ಶರಣೋಗ ನಾಡದ मराठीದಾಗ भाषण ಹೊಡೆದಿ कोई नहीं तुमचा मी शरणो सलगा तुझा बापच देता है, एक खेत नहीं मी बोलता. क्या देखो भाई, इसलिए किसानों का तकलीफ है. पूरी प्रेस सीनियर सभी लोग आप आए हैं, जो भी इसको गवर्नमेंट को लोगों को जो बोलना चाहिए वो आप बताओ. हमारा गांव का अच्छा बंदे विजय सिंह जी को भी बोल रहा हूं, हमारे गांव का अच्छा करो. शांति में तुम सुन रही, लेकिन मीटिंग क्यों नहीं करे बोल के आप नहीं पूछे, वो तुम्हारा भी गलत है बोल के मैं खंडन कर.